ಹೇ ಗಾಯ್ಸ್, ವೆಲ್ಕಮ್ ಟು ಚೆರಿ ವಿತ್ ಮೀ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಎಷ್ಟು ತಲೆ ಕೆಟ್ಟೋಳು ಅಂತಂದರೆ ನೋಡಿ, 1 ಗಂಟೆ ಆಗಿದೆ ಮಧ್ಯರಾತ್ರಿ. ಇಷ್ಟೊತ್ತಿನಲ್ಲಿ ಎದ್ದು ಅಡುಗೆ ಮಾಡ್ತಾಯಿದ್ದೀನಿ ಅಂದ್ಕೊಂಡ್ರಾ? ಇಲ್ಲ, ಆ್ಯಕ್ಚುಲಿ ನಾನು 3:30ಗೆ ಹೇಳಬೇಕಾಗಿತ್ತು. ಬಟ್ ನಾನು ಅಲಾರಾಮ್ ಇಕ್ಕಿದ್ದು 3:30ಗೆ. ಬಟ್ ನಮ್ಮ ಮನೆಯವರು ಚಾರ್ಜರ್ ಹಾಕಿದ್ರು. ಅವರು ಚಾರ್ಜರ್ ಆಫ್ ಮಾಡೋದಕ್ಕೋಸ್ಕರ 12:30ಗೆ ಅಲಾರಾಮ್ ಇಟ್ಟಿದ್ರು. ಅದು ಅಲಾರಾಮ್ ಆಗ್ತಿದ್ದ ತಕ್ಷಣ ಅವ್ರು ಆಫ್ ಮಾಡಿದರು. ಸೊ ನಾನು ನನ್ನ ಫೋನೇ ಅಲಾರಾಮ್ ಆಗ್ತಿದೆ ಅಂತ ಹೇಳಿಬಿಟ್ಟು ಎದ್ದು ಬಂದು ಅಡುಗೆ ಮಾಡ್ತಾ ಇರೋಂಥದ್ದು. ಸೊ ಅಡುಗೆ ಮಾಡೋದಕ್ಕಿಂತ ಮುಂಚೆ ನಾನು ನೋಡಿರಲಿಲ್ಲ. ಸೊ ಇನ್ನೂ 10 ನಿಮಿಷ ಆಯಿತು ನಾನು ಅಡುಗೆ ಮಾಡ್ತಾಯಿದ್ದೀನಿ, ಯಾಕೆ ಇನ್ನೂ ನನ್ನ ಫೋನು ಅಲಾರಾಮ್ ಹೊಡ್ಕೊಳ್ಳಿಲ್ವಲ್ಲ ಅಂತೇಳ್ಬಿಟ್ಟು ನನ್ನ ಫೋನ ಚೆಕ್ ಮಾಡಿದರೆ ಇನ್ನೂ 12:37 ತೋರಿಸ್ತಿದೆ. ಯಪ್ಪ, ನಾನಿನ್ನು ಎಂಥ ಮೆಂಟ್ಲು, ಇನ್ನು ಎಷ್ಟರ ಮಟ್ಟಿಗಿದ್ದೀನಿ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಆವಾಗ ಬಂದು ಇನ್ನೇನು ಮಾಡೋದಕ್ಕಾಗುತ್ತೆ. ನನ್ನ ಪುಣ್ಯ ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ಕುಕ್ಕರಿಗೆ ಹಾಕಿದ್ದೆ. ಏನಾದರೂ ವಿಷಲ್ಗೆ ಇದ್ದಿದ್ದಿದ್ರೆ ಅಕ್ಕಪಕ್ಕದ ಮನೆಯವರೆಲ್ಲ ಏನು ಅಂದ್ಕೊಳ್ತಿದ್ರೋ ಏನೋ. ಈ ಮಧ್ಯರಾತ್ರಿನಲ್ಲಿ ಯಾರಪ್ಪ ಅಡುಗೆ ಮಾಡ್ಕೊಂಡು ತಿಂತವ್ರೆ ಅಂತ ಪಕ್ಕ ನಮ್ಮನ್ನಂತೂ ಬೈಕೊಳ್ತಿದ್ದಂತೂ ನಿಜಾನೇ ಬಿಡಿ. ಅದಾದಮೇಲೆ ನಾನು ಇನ್ನೇನು ಮಾಡಲಿ ಅಂತ ಹೇಳ್ಬಿಟ್ಟು ಎಲ್ಲವನ್ನು ಆಫ್ ಮಾಡಿಬಿಟ್ಟು ಇಷ್ಟೊತ್ತಿಗೆ ಏತಕ್ಕೆ ಅಡುಗೆ ಮಾಡಲಿ ಅಂತ ಹೇಳಿ ಆಫ್ ಮಾಡೋದೆ. ಅದಾದಮೇಲೆ ಮತ್ತೆ 3:30ಗೆ ಎದ್ದು ಬಂದು ನಮ್ಮ ಮನೆಯವರಿಗೆ ಅಡುಗೆ ಮಾಡಿ, ಒಂದು ಸೈಡಲ್ಲಿ ಗಂಜಿ, ಇನ್ನೊಂದು ಸೈಡಲ್ಲಿ ಸಾಂಬಾರನ್ನ ಬಂದುಬಿಟ್ಟು ನಾನು ನೈಟೇ ಮಾಡಿಬಿಟ್ಟಿದ್ದೆ. ಏಕೆಂದರೆ ಬೆಳಗ್ಗೆ ಮಾಡೋದಕ್ಕಾಗಲ್ಲ 3:30ಗೆ ಎದ್ದು. ಅದಕ್ಕೋಸ್ಕರನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ನೈಟೇ. ಸೊ ಇದನ್ನು ಇವಾಗ ಬಿಸಿ ಮಾಡಿ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಸೊ ಪಲ್ಯ, ಸಾಂಬಾರು ಮತ್ತು ಗಂಜಿ, ಅನ್ನ ಇಷ್ಟು ಇವತ್ತಿನ ಊಟ ಮತ್ತು ತಿಂಡಿಗೆ. ಬೆಳಗ್ಗೆ ಹೊತ್ತು ನಾರ್ಮಲ್ಲಾಗಿ 5 ಗಂಟೆಗೆ ಎದ್ದು ತಿಂಡಿ ಎಲ್ಲ ರೆಡಿ ಮಾಡಿಕೊಡ್ತೀನಿ. ಬಟ್ 3:30ಗೆ ಎದ್ದಾಗ ನಂಗೆ ತಿಂಡಿ ಎಲ್ಲ ರೆಡಿ ಮಾಡೋಕ್ಕಂತೂ ದೇವರಾಣೆ ಆಗೋಲ್ಲ. ಅದಕ್ಕೋಸ್ಕರ ಶನಿವಾರ ಹಿಂದಿನ ದಿವಸ ನಾನು ಬಿಸಿ ಬಿಸಿ ಸಾರು ಮಾಡಿ ಮಾಡ್ತೀನಿ. ಅದಾದಮೇಲೆ ನನಗೆ ತುಂಬಾ ಹೊಟ್ಟೆ ಹಸಿತು, ಏಕೆಂದರೆ ಬೇಗ ಎದ್ದೇಳ್ತೀನಲ್ವಾ, ಅದಕ್ಕೋಸ್ಕರನೇ. ಸೊ ನಾನಿವಾಗ ಒಂದು ಲೋಟ ಬಿಸಿ ಬಿಸಿ ಹಾಲಿನ ಜೊತೆ ನನಗೆ ಒಂದು ಬಿಸ್ಕೆಟ್ ತಿನ್ನಬೇಕು ಅನ್ನಿಸ್ತು. ಅದಕ್ಕೋಸ್ಕರ ಬಿಸ್ಕೆಟ್ ತಿಂತಾಯಿದ್ದೀನಿ. ನಿಜ ನನಗೇನಾದರೂ ಬೆಳಗಿನ ಜಾವ ಬೇಗ ಎದ್ದರೆ ಸುಸ್ತಾಗೋಗ್ಬಿಡುತ್ತೆ. ತುಂಬ ಅಂದರೆ ತುಂಬಾ ಹೊಟ್ಟೆ ಹಸಿಯುತ್ತೆ. ತಡ್ಕೊಳಕ್ಕಂತೂ ದೇವರಾಣೆ ನನ್ನ ಕೈಯಲ್ಲಿ ಆಗೋದೇ ಇಲ್ಲ. ಅದಕ್ಕೋಸ್ಕರ ನಾನು ಇದನ್ನು ತಗೊಳ್ಳೇಬೇಕಾಗುತ್ತೆ. ಅದಾದಮೇಲೆ ಇವತ್ತು ಬೇಗನೆ ಎದ್ದು ಎಲ್ಲ ಕೆಲಸ ಆಲ್ರೆಡಿ ಮುಗ್ದೋಗಿರುತ್ತಲ್ವ, ಇನ್ನೇನು ಕೆಲಸ ಇರೋಲ್ಲ. ಬೇಗ ಎದ್ದಿರೋದ್ರಿಂದ ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಆದಮೇಲೆ ನನ್ನ ಮಗಳ ಜೊತೆ ಆಟ ಆಡ್ಕೊಂಡಿರೋದು. ನಮ್ಮ ಮನೆಯವ್ರು ಹೋದ್ಮೇಲೆ ಇಲ್ಲಿ ಏನಿದ್ರು ಉಂಡ್ಕೊಂಡು ಮಲ್ಕೊಂಡು ನನ್ನ ಮಗಳ ಜೊತೆ ಆಟ ಆಡ್ಕೊಂಡಿರೋದು ಅಷ್ಟೇ ನನ್ನ ಕೆಲಸ. ನೋಡ್ತಾ ಇರ್ಬೋದು, ಇದು ನಾನು ನಮ್ಮ ಮನೆಯವ್ರಿಗೆ ಕಟ್ಟಿರೋಂಥ ಬಾಕ್ಸು. ಸೊ ಇನ್ಮೇಲೆ ನಮ್ಮ ಮನೆಯವರಿಗೆ ಯಾವ ರೀತಿ ಬಾಕ್ಸನ್ನು ರೆಡಿ ಮಾಡ್ತೀನಿ ಏನು ಅನ್ನೋದ್ರದ್ದು ವ್ಲಾಗನ್ನು ಮಾಡ್ತೀನಿ. ಸೊ 3:30ಗೆ ಎದ್ದೋಳು ನಮ್ಮ ಮನೆಯವರು ಹೋದಾಗ 4:15 ಆಗಿತ್ತು. ಅಂದರೆ 4 ಗಂಟೆ 15 ಮಿನಿಟ್ಸಿಗೆಲ್ಲ ಹೋಗ್ತಾರೆ. ಸೊ 4:15ಗೆ ನಾನು ಬಂದು ಮಲ್ಕೊಳ್ತಾ ಇದ್ದೀನಿ ಇವಾಗ. ಯಪ್ಪ, ಯಾಕಾದ್ರೂ ಈ ಫಸ್ಟ್ ಶಿಫ್ಟ್ ಹಾಕ್ತಾರಾ ಅಂತ ಅನ್ನಿಸ್ಬಿಡುತ್ತೆ ನನಗಂತೂ. ನಿಜನೇ ಸಾಕಾಗೋಗ್ಬಿಡುತ್ತೆ. ನಿದ್ದೆ ಬರೋದು ಬೆಳಗಿನ ಜಾವದಲ್ಲೇ ಚೆನ್ನಾಗಿ ನಿದ್ದೆ ಬರೋದು. ಆ ಟೈಮಲ್ಲಿ ಎಚ್ಚರ ಮಾಡಿಕೊಂಡು ಅಡುಗೆ ಮಾಡಿ ಇದನ್ನೆಲ್ಲ ಕೊಡೋಷ್ಟೊತ್ತಿಗೆ ಬಂದಿರೋ ನಿದ್ದೆನೂ ಹಾಳಾಗೋಗುತ್ತೆ. ಮತ್ತೆ ನಾನು ನಿದ್ದೆ ಮಾಡೋದಕ್ಕೆ ಹೋಗೋದಿಲ್ಲ, ಆ ರೀತಿ ಆಗೋಗ್ಬಿಡುತ್ತೆ. ಇವತ್ತು ಜಾಸ್ತಿ ನಾನು ಯಾವುದೇ ರೀತಿ ವೀಡಿಯೋಸ್ನೆಲ್ಲ ಶೇರ್ ಮಾಡ್ಕೊಳ್ತಿಲ್ಲ. ವ್ಲಾಗ್ ಅಂತೂ ಮಾಡೋಕ್ಕಾಗಲೇ ಇಲ್ಲ ಇವತ್ತು. ಸೊ ನನ್ನ ಮಗಳು ಏನೋ ಡೌ ಮಾಡ್ತಿದ್ದಾಳೆ, ಬಾಯಿಲಿ ಏನೋ ಆಟ ಆಡೋಣ ಅಂತ ಕರೆದ್ಲು. ಏನು ಆಟ ಅಂತಂದರೆ, ನನ್ನ ಕಾಲಿಗೆ ಏಟಾಗಿರುತ್ತೆ, ಯಾರು ಗಾಯ ಮಾಡಿದ್ದು ಏನು ಅಂತ ಕೇಳು, ನಾನು ಬ್ಯಾಂಡೇಜ್ ಕಟ್ಕೊಂಡು ಕೂತಿರ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಹೇಳ್ಕೊಡ್ತಾವಳೆ. ಈ ರೀತಿ ಕೇಳಬೇಕು ಅಂತ ಎಲ್ಲ. ಸೊ ನೋಡೋಣ ಅದು ಯಾವ ರೀತಿ ಕೇಳು ಏನೋ, ನಾನು ಯಾವ ರೀತಿ ಕೇಳಿದ್ದೀನಿ, ಅವಳು ಯಾವ ರೀತಿ ರೆಸ್ಪಾನ್ಸ್ ಮಾಡಿದ್ದಾಳೆ ಅನ್ನೋದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ, ನೋಡಿಬಿಡಿ. ನೋಡಿ, ಇವಾಗ ಬ್ಯಾಂಡೇಜ್ ಎಲ್ಲ ಕಟ್ಟಿದ್ದಾಯಿತು. ಹಿಂಗೆ ಮಾತಾಡಬೇಕು, ಹಿಂಗೆ ಅಂತಲೂ ಸಹ ಹೇಳ್ಕೊಟ್ಟಿದ್ದಾಳೆ ನನಗಳು. ಚೆರಿ ಕಾಲಿಗೆ ಎಷ್ಟೊಂದು ದೊಡ್ಡ ಬ್ಯಾಂಡೇಜ್ ಕಟ್ಟಿದ್ದಾಳೆ. ಏನಾಗಿರ್ಬೋದು ಕೇಳ್ಕೊಂಬಂದ್ಬಿಡೋಣವಾ? ಚೆರಿಷ, ಏನಾಯ್ತಮ್ಮ? ಗಾಯ ಆಗಿದೆಯಾ? ನೋಯ್ತಿದ್ಯಾ? ಯಾರು ಮಾಡಿದ್ದು ಗಾಯ? ಜಿರ್ಲೆ ಹುಳ? ಸೊಳ್ಳೆ ಕಡ್ದೈತಾ? ಎಷ್ಟಪ್ಪ ಐತೆ ಗಾಯ? ದೊಡ್ಡದೈತಾ? ತೋರಿಸ್ತೀಯ ಗಾಯನ ನನಗೆ? ನೋಡಿ ಗಾಯ ಎಷ್ಟಿದೆ ಅಂತ ತೋರಿಸ್ತಾಳೆ. ನಾನು ಬಿಚ್ಚಿರ್ಲಾ ನಿನಗೆ? ನಾನು ಬಿಚ್ಚಕ್ಕೆ ಹೆಲ್ಪ್ ಮಾಡಲಾ? ಅಯ್ಯೋ, ಗಾಯದಿಂದ ಅದೇ ಬಂದ್ಬಿಡ್ತು ಬ್ಯಾಂಡೇಜು. ಎಲ್ಲಿದೆ ಅಮ್ಮ ನಿನ್ನ ಗಾಯ? ತೋರಿಸಿಲ್ಲ, ಗಾಯನೇ ಇಲ್ಲ. ಎಲ್ಲಿದೆ ಗಾಯ? ಏನು ಅದು ಗಾಯನಾ?
ಯಾರು ಕಟ್ಟಿದ್ದು ಬ್ಯಾಂಡೇಜ್ ನಿನಗೆ? ಯಾರು ಕಟ್ಟಿದ್ದು ಬ್ಯಾಂಡೇಜು ಚಿನ್ನು ನಿಂಗೆ? ಬ್ಯಾಂಡೇಜು ಚಿನ್ನು ನಿಂಗೆ? ನೀನು ಹಿಂಗೆ ಕಟ್ಕೊಂಡ? ನಿಜ ಹೇಳಿ, ಯಾರು ಕಟ್ಟಿದ್ದು? ಈಗ ಹೇಳು, ಯಾರಪ್ಪ ಕಟ್ಟಿದ್ದು? ಮೋನಪ್ಪ ಕಟ್ತಾ? ನಿಂಗು ಮೋನಪ್ಪಂಗೂ ಸರಿ ಆಯತ್ತೆ. ಏನು ಡೌ ಮಾಡ್ತಾಳೆ, ಚಿಕ್ಕ ಸೊಳ್ಳೆ ಕಚ್ಚಿರೋದು ನೋಡಿದರೆ. ಅದಕ್ಕೆ ಇಷ್ಟಪ್ಪ ದೊಡ್ಡ ಬ್ಯಾಂಡೇಜು ಇವಳಿಗೆ. ಫ್ರೆಂಡ್ಸ್, ಐಬ್ರೋ ಗಮನಿಸಿದ್ರಾ ಹೆಂಗಾಗೈತಿ ಅಂತ? ಪೆನ್ಸಿಲ್ ಬರಿತಾ ಇದ್ದೀನಿ ಇವಾಗ ಅದ್ರ ಮೇಲೆ. ಅವಳಿಗೆ 2-3 ಮೆಹಂದಿ ಯಾಕೆ ಬಿಡಿಸ್ಕೊಂಡಿದ್ದಿ ಪಾಪ? ಅದಕ್ಕೆ ಬಿಡಿಸ್ಕೊಂಡ್ಯಾ? ಯಾರು ಬಿಟ್ಟಿದ್ದು ಮೆಹಂದಿ? ನೀನೇ ಬಿಡ್ಕೊಂಡ? ಹೆಂಗೆ ಬಿಡ್ಕೊಂಡೆ ತೋರಿಸು ನೋಡೋಣ. ನೀ ಕೈ ತೋರಿಸು ಹೆಂಗೆ ಬಿಡ್ಕೊಂಡೆ ಅಂತ. ಹಿಂಗೆ ಬಿಡ್ಕೊಂಡ? ಚೆನ್ನಾಗಿ ಬಿಡ್ಕೊಂಡಿದ್ಯಾ? ನಂಗೂ ಬಿಡ್ಕೊಡ್ತೀಯಾ? ಯಾಕೆ ಬಿಡ್ಕೊಡಲ್ಲ? ನಾನು ಕಿಟ್ಲೇನಾ? ಅದು ನೀನು ತಾನೇ ಬಿಡಿಸ್ಕೊಂಡಿದ್ದು. ಅಲ್ಲ ಚಿನ್ನು, ನೀನು ತಾನೇ ಕಕ್ಕ ಥರ ಬಿಡಿಸ್ಕೊಂಡಿರೋದು. ಇದು ಚೆನ್ನಾಗಿಲ್ವಾ? ತೋರ್ಸು ನೋಡೋಣ ಹೆಂಗೈತೆ. ಗಿಡ ಮರ ಬಂದ್ಬಿಟ್ಟವೆ. ಚೆನ್ನಾಗಿದೆಯಾ? ನಿಮ್ಮ ಮೆಹಂದಿ ಚೆನ್ನಾಗಿರ್ಲಿಲ್ವಲ್ಲ, ಅದಕ್ಕೆ ಹೆಂಗೆ ಬಂದಿದೆ. ಮೆಹಂದಿ ಚೆನ್ನಾಗಿದ್ರೆ ನಿಂಗೂ ಚೆನ್ನಾಗಿ ಬಿಡಿಸ್ತಿದ್ದೆ. ಬಿಡು ಹೋಗ್ಲಿ, ಇನ್ನೊಂದು ದಿವ್ಸ ಬಿಡಿಸ್ತೀನಿ. ಇಷ್ಟ ಆಯ್ತಾ? ಈ ಕೈಗೂ ಬೇಕಾ? ಆಯಿತು, ಬಿಡಿಸ್ತೀನಿ ಬಿಡು. ಆಯಿತು, ಬಿಡಿಸ್ತೀನಿ. ಓಕೆ ಚರಿಷಾ. ಹಾಂ, ಏನು ಅದೇ ಥರ ಹೂವು ಬಿಡ್ಬೇಕಾ ಸಿಂಪಲ್ಲಾಗಿ? ಓಕೆ, ಅದನ್ನೇ ಬಿಡಿಸ್ತೀನಿ. ಗೊಂಬೆ ಬೇಡ ತಾನೇ? ಸರಿ, ಗೊಂಬೆ ಇಷ್ಟ ಇಲ್ವಾ? ಸರಿ ಬಿಡು, ಹೂವನ್ನೇ ಬಿಡಿಸ್ತೀನಿ. ಚೆನ್ನಾಗಿದೆಯಾ ಮೆಹಂದಿ? ಒಂದ್ಸಲ ಹಿಂಗೆ ತೋರಿಸು. ನಿಂಗೆ ಯಾವ್ದು ಇಷ್ಟ ಆಯ್ತು 2 ಕೈಯಲ್ಲಿ? ಯಾಕೆ ಇಷ್ಟ ಆಯ್ತದು? ಸುಮ್ಮನೆ ಇಲ್ಲ ನಿಜ ಹೇಳು. ಬಾಯ್ಲಿ, ಇದು ಮೇಲೆ ಇದು ಸಾಕು. ನಡಿ, ನೀರು ಕುಡಿದ್ಬಿಟ್ಟು ಸ್ವಲ್ಪ ನೀರು ಹಾಕ್ತೀನಿ. ಅದಕ್ಕೆ ಒಣಗೋಗ್ತೈತೆ, ನೀರು ಹಾಕ್ತೀನಿ. ಹೋಗಿಸ್ಕೊಬಾರ್ದು, ಬೆಳಗ್ಗೆ ನಾನೇ ತೊಳಿತೀನಿ, ಅಲ್ಲಿವರೆಗೂ ಹೋಗಿಸ್ಕೊಬಾರ್ದು. ಪಾಪ ಅವಳಿಗೂ ಕುತ್ಕೊಂಡು ಸೊಂಟ ನೋವು ಬಂತು. ಅದಕ್ಕೋಸ್ಕರ ಮಲ್ಕೊಂತೀನಿ ನೀನು ಬಿಡು ಅಂತ ಹೇಳ್ಬಿಟ್ಟು ಬಿಡಿಸ್ಕೊತಾ ಇದ್ದಾಳೆ ಮೆಹಂದಿನ. ಅವರಪ್ಪ ಇವತ್ತು ಬಂದಿದ್ದು ತುಂಬಾ ಲೇಟ್ ಆಗಿತ್ತು. ಫಸ್ಟ್ ಶಿಫ್ಟು ಸೆಕೆಂಡ್ ಶಿಫ್ಟು 2 ಕೂಡ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ. ಏಕೆಂದರೆ ನಾವು ಶೃಂಗೇರಿಗೆ ಹೋಗೋ ಪ್ಲ್ಯಾನ್ ಇತ್ತು, ಅದಕ್ಕೋಸ್ಕರನೇ. ಸೊ ನೆಕ್ಸ್ಟ್ ವಿಡಿಯೋ ಶೃಂಗೇರಿಗೆ ಹೋಗಿರೋಂಥ ವಿಡಿಯೋ ಶೇರ್ ಮಾಡ್ಕೊಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ನಮ್ಮ ವ್ಲಾಗು. ನನ್ನ ಮತ್ತು ನನ್ನ ಚೆರಿ ಮಾನವ ದಿನಚರಿ ಹೀಗಿತ್ತು. ಸೊ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ನೀವೇನಾದರೂ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಬೈ, ಟೇಕ್ ಕೇರ್.